ಭಾಗವಹಿಸಿರತಕ್ಕಂಥ ನಮ್ಮವರೇ ಆತ್ಮೀಯರಾಗಿರತಕ್ಕಂಥ ಶಟಸ್ಥಲ ಬ್ರಹ್ಮಿ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಯವರಲ್ಲೂ ಕೂಡ ಶರಣಗಳನ್ನು ಹೇಳಿ ಎಲ್ಲ ಶರಣ ಸದ್ಭಕ್ತರೇ ತಾಯಿಂದಿರೇ ಇಂದಿನ ದಿನ ತಮ್ಮ ಮುಖದಲ್ಲಿ ಎದುರಿಗೆ ಕೂತಂತಹ ಬಾಲಬಸವ ಇದೇ ಊರಿನ ಯುವಕ ನಿಂಗದಳ್ಳಿ ಶಿವಾನಂದವರ ಮಗ ಹೌದಲ್ಲ. ಕಿರೀಟ ಇಟ್ಕೊಂಡಾನಂದ್ರೆ ಆ ಕಿರೀಟ ಹೆಂಗೆ ತಲೆಮ್ಯಾಗ ಇರುತ್ತದ ಹಂಗೆ ಗುರಿ ಸಾಧಿಸ್ಬೇಕಾಗ್ತದೆ. ನಿನ್ನಿನ ದಿನದಲ್ಲಿ ತಾವೆಲ್ಲ ಭಕ್ತಿಯಿಂದ ಗುರುವಿನ ಆಣತಿಯಂತೆ ನಾಮಕರಣವನ್ನು ಮಾಡಿದಂತಹ ಈ ಊರಿನ ಎಲ್ಲ ತಾಯಂದಿರು ಆ ತೊಟ್ಟಿಲವನ್ನು ತೂಗಿ ಬಸವ ಮಹಾಪ್ರಭು ಅನ್ನುವಂಥ ನಾಮಕರಣವನ್ನು ಮಾಡಿ ತಾವೆಲ್ಲ ತಾಯಂದಿರು ಯಾವ ಮಹಾತ್ಮನ ತೊಟ್ಟಿಲವನ್ನು ನೀವು ತೂಗಿ ಆ ತೊಟ್ಟಿಲ ಕಾರ್ಯದಲ್ಲಿ ಭಾಗವಹಿಸಿ ಪಾಲ್ಗೊಂಡಿದ್ದೀರಿ, ಬಸವಣ್ಣನ ಗುಗ್ರಿಯನ್ನು ತಿಂದು ಅದನ್ನು ಸ್ವೀಕಾರ ಮಾಡಿದಂಥ ನಿಮ್ಮ ಮನಗಳಲ್ಲಿ ಆ ಬಸವಣ್ಣನವರ ಸಂಪತ್ತು ಮಹಾಮಂತ್ರಿ ಅಂದರೆ ಭಂಡಾರಿ ಅಧಿಪತಿ ಇದ್ದಾತ ಆಗೋರದಾರ ಅದೆಲ್ಲ ಸಂಪತ್ತು ಪ್ರಾಪ್ತಿ ನಿಮಗಾಗ್ತದೆ ಈ ಊರಿಗೆ ಇನ್ನೂ ಹೆಚ್ಚಿಗೆ. ಆ ಸಂದರ್ಭವನ್ನು ತಾವೆಲ್ಲ ನಿನ್ನೆ ನೋಡಿದ್ದೀರಿ. ತಾಯಿಯ ಮಡಲಲ್ಲಿ ಕೂಸಾಗಿ ಅನನ್ಯ ರಥವನ್ನು ಮಾಡಿದಂತಹ ಮಾದಲಾಂಬಿಕೆ ಗುರುವಿನ ಮೇಲೆ ದೇವನ ಮೇಲೆ ಭಕ್ತಿಯನ್ನಿಟ್ಟು 16 ಸೋಮವಾರ ರಥವನ್ನು ಮಾಡಿ ಅನರ್ಘ್ಯವಾಗಿರತಕ್ಕಂಥ ರತ್ನವನ್ನು ಪಡೆದು ಈ ನಾಡಿಗೆ ಈ ದೇಶಕ್ಕೆ 12ನೇ ಶತಮಾನದ ಜ್ಯೋತಿಯಾಗಿ ಬೆಳುವಂಥ ಮಗನನ್ನು ಪಡೆದಂಥ ತಾಯಿ ಮಾದಲಾಂಬಿಕೆ ನಾಡಿಗೆ ಕೊಟ್ಟಿರ್ತಕ್ಕಂಥವು. ಅದಕ್ಕೆ ಗುರು ಬಹಳ ಮುಖ್ಯ, ಎಲ್ಲದಕ್ಕೂ ಗುರುವ. ಅವರ ಒಂದು ವಚನ ಬರೀತಾರೆ ಬಸವಣ್ಣವರು, ಬಾಲಕನಾಗಿ ತರುಣನಾಗಿ ಬಾಲಕನಿದ್ದಾಗನೇ ಒಂದು ವಚನವನ್ನು ಬರೆದಾರವರು. ಯಾವ ಗುರುವಿನಿಂದ ಜಾತವೇದ ಮುನಿಗಳಿಂದ ವಿಭೂತಿ ಲಿಂಗಧಾರಣ ಮಾಡಿದರು, ಜಾತವೇದ ಮುನಿಗಳು ಬಂದು ಯಾವಾಗ ಮಸ್ತಕದ ಮೇಲೆ ಹಸ್ತವನ್ನು ಇರಿಸಿ ಕೊರಳಾಗ ಲಿಂಗವನ್ನು ಕಟ್ಟಿ ಹಣಿಮ್ಯಾಲೆ ವಿಭೂತಿಯನ್ನು ಧಾರಣ ಮಾಡಿ ಕಿವಿಯೊಳಗ ಪಂಚಾಕ್ಷರಿ ಮಹಾಮಂತ್ರವನ್ನು ಬೋಧ ಯಾವಾಗ ಮಾಡ್ತಾ ಇದ್ದಾರೋ ಅವಾಗ ಕೂಸ ತನ್ನಷ್ಟಕ್ಕೆ ತಾನೇ ನಗಾಕ್ ಚಲೋ ಮಾಡುತ್ತದೆ, ತನ್ನಷ್ಟಕ್ಕೆ ತಾನೇ. ನಿನ್ನೆ ನಾವೆಲ್ಲ ನೋಡಿದ್ದೇವೆ. ಬಾಲಕನಾದಂಥ ಬಸವಣ್ಣನೇ ಬಾಲಕನಾಗಿ ತರುಣನಾಗಿ ತನ್ನ ಅಕ್ಕನಾಗಿರತಕ್ಕಂಥ ನಾಗಲಾಂಬಿಕೆ ಮಾದಲಾಂಬಿಕೆಗೆ ಮೊದಲು ಒಂದು ಹೆಣ್ಣು ಹುಟ್ಟಿರ್ತದೆ, ಗಂಡಾಗಿರಂಗಿಲ್ಲ. ಮನೆಗೆ ಬೆಳಗುವ ನಾಡನ್ನು ಬೆಳಗುವ ಮಗ ಬೇಕಂತ ತಾಯಿ ಅಂತಹ ವ್ರತವನ್ನು ಮಾಡಿದಂತಹ ವ್ರತದ ಆ ಪ್ರಭಾವದಿಂದ ನಾಗಮ್ಮ ಅಂತಿದ್ರು ಮೊದಲು ಮಾದಲಾಂಬಿಕೆಯ ಮಗಳು ಅಕ್ಕನಾಗಮ್ಮ. ಅಕ್ಕನಾಗಮ್ಮನಿಗೆ ತಮ್ಮನಾಗಿ ಹುಟ್ಟಿ ಬಂದಿರತಕ್ಕಂಥ ಬಸವಣ್ಣ ಎಂಥ ತಮ್ಮದು, ಸಾಮಾನ್ಯ ಮಗುವಲ್ಲ, ನಾಡನ್ನು ಬೆಳಗುವಂಥ ಮಗ, ಜಗವನ್ನು ಬೆಳಗುವಂಥ ಮಗ ಕೂಸಾದ್.
ಅದಕ್ಕೆ ಹೇಳ್ತಾರೆ ಜ್ಞಾನಿಗಳು, ಕೂಸನ್ನ ಕಂಡೀರೇ. ಬಸವಣ್ಣನವರು ಆತ ಬೆಳೆದು ದೊಡ್ಡವನಾಗ್ತಾ ಇದ್ದಾನೆ. ದೊಡ್ಡವನಾದ ಮೇಲೆ ಬಾಗೇವಾಡಿ ಒಳಗ ಮಾದರಸ ಅವರೆಲ್ಲ ಶೈವ ಬ್ರಾಹ್ಮಣರು ಎಲ್ಲ ಸಂಬಂಧಿರು ಸೇರ್ತಾರೆ. ಆತ ಬಾಲಕನಾದ ಮೇಲೆ ಈಗ ಐಗೋಳು ಹುಡ್ರಿಗೆ ಅಯ್ಯಾಚಾರ ಮಾಡ್ತಾರೆ. ಜಂಗಮ ಹುಡ್ರಿಗೆ ಅಯ್ಯಾಚಾರ ಮಾಡಿದ್ರೆ ಅವ ಇನ್ನೊಬ್ಬರ ಮನೆಗೆ ಧೂಳು ಪದಕ ಕೊಡಕ್ಕೆ ಭಿನ್ನ ತೀರ್ಸಕ್ಕೆ ಬರ್ತಾನವ. ಮತ್ತು ಅವನು ಅಯ್ಯಾಚಾರ ಮಾಡಲಿಲ್ಲ ಅಂದ್ರೆ ಅವ ಎದಕ್ಕೂ ಬರಂಗಿಲ್ಲ. ಅಯ್ಯಾಚಾರ ಮಾಡಲಿಲ್ಲ ಅಂದ್ರೆ ಅವ ಎದಕ್ಕೂ ಬರಂಗಿಲ್ಲ. ಅವನು ಧೂಳು ಪದಕ ತೊಗೊಳಕ್ಕೆ ಬರೋದಿಲ್ಲ. ಅವನು ಅಯ್ಯಾಚಾರ ಆಗ್ಬೇಕಾಗ್ತದೆ. ಅಯ್ಯಾಚಾರ ಆದಮೇಲೆ ಅವಾಗ ಅವನ ಜಂಗಮನ ಧೂಳು ಪದಕ ಅದು ಉಪಯೋಗ ಆಗ್ತಾವೆ. ಇಲ್ಲಿಕ್ಕೆ ನೀರ ಆಚಾರವಿಲ್ಲದ ಪಾದೋದಕ ನೀರ, ಆಚಾರವಿಲ್ಲದ ಭಕ್ತ ದುಷ್ಕರ್ಮಿ, ಆಚಾರವಿಲ್ಲದ ಲಿಂಗ ಶಿಲೆ, ಆಚಾರವಿಲ್ಲದ ಪ್ರಸಾದ ಎಂಜಲು, ಆಚಾರವಿಲ್ಲದ ಗುರು ಮಾನವ, ಅಟ್ಟವ ನೀರುದಕ್ಕೆ ನಿಚ್ಚಣಿಕೆ ಸೋಪಾನವಯ್ಯ. ಅದು ಗುರುಪದವ ಏರುವುದಕ್ಕೆ ಸದಾಚಾರವೇ ಸೋಪಾನವಯ್ಯ. ಎಂಥ ಮಾತು! ಅಟ್ಟ ಏರಾಕ ನಿಚ್ಚಣಿಕೆ ಬೇಕು. ನಿಚ್ಚಣಿಕಿಲ್ಲಾರ್ದ ಯಾರ ಅಟ್ಟ ಏರ್ತೀರ? ಹಂಗೆ ಏರಿದ್ರೆ ಕಾಲು ಮುರಿತದ. ನಾವು ಒಮ್ಮಿಗೆ ಈ ತಳಗ 5ನೇ ಪೌಂಟಿಗಿಲಿಂದ ಮ್ಯಾಗ ಹಾರತೇನೆ ಅಂದ್ರೆ ಹಾರಿದ್ರೆ ಹೊಸ್ಲಿ ಕಾಲು ಬಡ್ದು ಕಾಲು ಮುರಿತದ. ಅಂದ್ರೆ 5 ಪೌಂಟಿಗೆ ಏರಿ ಒಳಗೆ ಹೋಗ್ಬೇಕಾಗಿತ್ತು. ಅಟ್ಟ ಏರ್ಬೇಕಾದ್ರೆ ಪೌಂಟಿಗೆ ಬೇಕಲ್ಲ. ಪೌಂಟಿಗೆ ಇಲ್ಲಾರ್ದ ಒಳಗೆ ಹೋಗ್ಲಾಕ ಬರಂಗಿಲ್ಲ. ಅಟ್ಟ ಏರ್ಬೇಕಾದ್ರೆ ನಿಚ್ಚಣಿಕೆ ಬೇಕಲ್ಲ. ಹಂಗ ಹರಪದವನ್ನು ಪಡೆಯಲು ಗುರುಪದವೇ ಮೊದಲಯ್ಯ ಅಂತ ಬಸವಣ್ಣವ್ರು ಹೇಳಿದ್ರು. ಅದಕ್ಕೆ ಬಾಲಕನಾಗಿದ್ದಾಗ ಈ ವಚನ ಹೇಳಿಬಿಟ್ಟು, ಹರಪದವನೇರುವುದಕ್ಕೆ ಗುರುಪದವೇ ಸೋಪಾನವಯ್ಯ. ಅದು ನಿಚ್ಚಣಿಕಿದ್ದಂಗ. ಒಮ್ಮೆಗೆ ಶಿವನನ್ನು ಕಾಣಕ್ಕಾಗುವುದಿಲ್ಲ, ಒಮ್ಮನಿಗೆ ಭಗವಂತನ ಕಾಣಕ್ಕಾಗುವುದಿಲ್ಲ. ಶಿವನ ದರ್ಶನ ಆಗಬೇಕಾಗಿತ್ತು ಅಂದ್ರೆ ಗುರು ಬೇಕು ಮೊದಲ. ಈಗ ಅದಕ್ಕೆ ಅವ್ರು ಹೇಳ್ಯಾರ ಬಸವಣ್ಣವರು. ಏನು ಹೇಳ್ತಾರೆ? ಮಡಕೆಯ ಬಾಲಕನಾಗಿದ್ದಾಗ ಒಂದು ವಚನ ಹೇಳಿದರು. ಅವರ ತಾಯಿ ತಂದೆ ಮಾದರಸ ಮಾದಲಾಂಬಿಕೆ ಅವರು ಬಾಂಧವರೆಲ್ಲ ಸೇರಿ ಈಗ ಹೆಂಗೆ ಐಗಳು ಹುಡುಗರಿಗೆ ಅಯ್ಯಾಚಾರ ಮಾಡ್ತಾರಲ್ಲ, ಹಂಗೆ ಈ ಹುಡುಗನಿಗೆ ಏನು ಮಾಡ್ಬೇಕಂದ್ರೆ 7 ಪದರಿನ ಜನಿವಾರ ಹಾಕಿ ಅವನು ತಲೆ ಬೋಳಿಸಿ ಮ್ಯಾಗ ಜುಟ್ಟ ಬಿಟ್ಟು ತಲೆ ತುಂಬ ವಿಭೂತಿ ಬಡದು ಮ್ಯಾಗಿಟ್ಟು ಜುಟ್ಟ ಬಿಟ್ಟು ಅವನಿಗೆ ಉಪನಯನ ಮಾಡಬೇಕಂತ ತಯಾರಿ ಮಾಡಿಕೊಂಡ್ರು. ಬಾಗೇವಾಡಿ ಒಳಗೆ ಅವರ ತಂದೆ ತಾಯಿ ಬಂಧು ಬಾಂಧವರು ಎಲ್ಲರೂ ಉಪನಯನ ದೀಕ್ಷೆ ಮಾಡೋಕ್ಕೆ ತಯಾರಾದರು. ಬ್ರಾಹ್ಮಣ ಸಂಪ್ರದಾಯದ ದೀಕ್ಷೆ. ಅದಕ್ಕೆ ಜನಿವಾರ ಹಾಕಿ ತಲೆ ಬೋಳಿಸಿ ಜುಟ್ಟ ಬಿಟ್ಟು ಆ ಜುಟ್ಟಕ್ಕೆ ಏನರ ಕಟ್ಟಿ ಅವಾಗ ಎಲ್ಲ ತಯಾರಿ ಮಾಡಿಕೊಂಡ ಮಹಾದರಸ ಎಲ್ಲ ಬಂದು ಬಾಂಧವರಿಗೆ ಎಲ್ಲರಿಗೆ ಹೇಳಿ ಎಲ್ಲ ಅಡುಗೆ ಮಾಡಿಸಿ ಎಲ್ಲ ಮಾಡ್ತಾ. ಬಸವಣ್ಣಿಗೇನೂ ಗೊತ್ತೇ ಇಲ್ಲ. ಈ ವಯಸ್ಸಿನ ಓಡಾಡ್ತಿದ್ದ, ಏನೂ ಗೊತ್ತಿಲ್ಲ. ತಂದೆ ತಯಾರಿ ಮಾಡ್ಯಾನ. ಸಮಾರಂಭ ತಳಿರು ತೋರಣ ಇಡೀ ಊರಕ್ಕೆಲ್ಲ ಭಿನ್ನ ಹೇಳ್ಯಾನ. ಬಂಧು ಬಾಂಧವರು ಬಂದಾರ, ಊದೋರು ಬಂದಾರ, ಬಾರಿಸೋರು ಬಂದಾರ, ಬಡಿಯೋರು ಬಂದಾರ. ಸಂಭ್ರಮ ನಡೆದ. ಹುಡುಗಂದ ಏನು ಮಾಡಕತ್ತಾರ ನಮ್ಮ ಮನ್ಯಾಗ ಅಂದವ. ಏನು ನಡೆದ ನಮ್ಮ ಮನೆಗೆ? ಅವನಿಗೇನೂ ಗೊತ್ತೇ ಇಲ್ಲ, ಅವ್ನಿಗೆ ಹೇಳೇ ಇಲ್ಲ. ತಂದೆ ಆದವ ತಾಯಿ ಆದವರು ಮಕ್ಕಳಿಗೇನು ಹೇಳಿ ಮಾಡ್ತಾರನ್ರಿ ಏನು ಕಾರ್ಯ? ತಾಯಿ ತಂದೆ ಮಗ ಸುಮ್ಮಿರವ, ತಾಯಿ ತಂದೆ ಏನು ಮಾಡ್ತಾರೆ ಅವಾಗೇ ಗೊತ್ತದು. ಹಸಿ ಮಣಿ ಮ್ಯಾಗ ಕೂತ ಮೇಲೆ ಅವಾಗ ಹುಡುಗನ ಬಂದು ಅವ್ರ ಅಪ್ಪ ಕೇಳ್ತಾನೆ, ಏ ಬಾರೋ ಒಂದು ಅಂಗಿ ಕಳಿ ಅಂದ. ಯಾಕೆ? ನಿನಗೆ ಅಂಗಿ ಕಳಿಸಿ ತಲೆ ಬೋಳಿಸಿ ಮ್ಯಾಗ ಜುಟ್ಟ ಬಿಟ್ಟು ಅರಿಶಿನ ಸ್ನಾನ ಮಾಡಿಸಿ ಎಣ್ಣೆ ಸ್ನಾನ ಮಾಡಿಸಿ ನಿನಗೆ ಉಪನಯನ ಮಾಡ್ಬೇಕಾಗ್ತದ, ಜನಿವಾರ ಹಾಕ್ಬೇಕಾಗ್ತದೆ ಕೊಳ್ಳಾಗ 7 ಅಂದ. ಅವಾಗ ಆ ಬಾಲಕ ಬಸವಣ್ಣ ಅಂತಾನವ, ಏನು ನನ್ನ ತಲೆ ಬೋಳಿಸಿ ತಲೆಗೆ ಸುಣ್ಣ ಬಡದು
ಜನಿವಾರ ದಾರ ಹಾಕ್ತೀರ 7 ಪದನಿ ಎದಕ್ಕೆ? ಎದ್ರ ನಿನಗೆ ನಮ್ಮ ಧರ್ಮದ ದೀಕ್ಷಾ ಕೊಡಿಸ್ತೀವಿ, ಅದಕ್ಕೆ ನೀ ಹೇಳು. ಅವಾಗ ಬಸವಣ್ಣ ಅಂತಾನ, ನನಗೆ ದೀಕ್ಷಾ ಆಗ್ಯದ ಅಂದವ. ನನಗೆ ದೀಕ್ಷಾ ಆಗಿಬಿಟ್ಟದ. ನಾನು ಗುರುವ ಬರುವುದರ ಒಳಗಾಗಿ ಯಾರು ನನಗೆ ಗುರುನಾಥ ಬರುವ ಪೂರ್ವದಲ್ಲಿ ನಾ ಮೌನನಾಗಿದ್ದ, ಕಣ್ಣು ಮುಚ್ಚಿದ್ದ, ಬಾಯಿ ಮುಚ್ಚಿದ್ದ, ಏನು ಹತ್ತಿದ್ದಿರಲ್ಲ, ಮೌನವಾಗಿದ್ದ. ಯಾವಾಗ ಗುರುನಾಥ ಬಂದು ಮಸ್ತಕದ ಮೇಲೆ ಹಸ್ತವನಿಸಿ ಅಡಿ ಮೇಲೆ ವಿಭೂತಿಯನ್ನು ಧರಿಸಿ ಕೊಳ್ಳಾಗ ಲಿಂಗ ಕಟ್ಟ್ಯಾನಂದ ಬಳಿಕ ನನಗೆ ಗಂಡ ಗುರುವಾಗ್ಯಾನ, ಮತ್ತೆ ಜನಿವಾರ ತರ್ತೀನಿ ಹಾಕೊಳ್ಳೋದಿಲ್ಲ ಅಂದ್ಬಿಟ್ಟು ಹುಡುಗಮ್ಮ ವಿರೋಧ ಮಾಡಿದ. ಬಾಲಕನಾಗಿದ್ದಾಗ ಹಾಕೊಳ್ಳೋದಿಲ್ಲ ಅಂದವ. ನನಗಾಗ್ಯದ, ಆಗಾಗಲೇ ದೀಕ್ಷಾ ಆಗ್ಯದ. ಅದೇನು ಸಂಬಂಧ ಅಲ್ಲ, ನಮ್ಮ ಧರ್ಮದ ದೀಕ್ಷಾ ಕೊಡ್ಬೇಕಾಗ್ಯದ. ನೀನು ನನಗೆ ಯಾವ ಧರ್ಮನೂ ಬೇಕಾಗಿಲ್ಲ, ನನಗೆ ಗುರು ಕೊಟ್ಬಿಟ್ಟ, ನೀ ಕೊರಳಾಗ ಲಿಂಗದ ಇದನ್ನು ಪೂಜಾ ಮಾಡಕತ್ತೀನಿ ಅಂತ ಶೈವ ಬ್ರಾಹ್ಮಣರು ಇಡೀ ಬಂಧು ಬಳಗೆಲ್ಲ ಹೇಳಿದರು. ತಾಯಿ ಹೇಳಿಲ್ದು, ತಂದೆ ಹೇಳಿದ. ಅದಕ್ಕಲ್ಲಿ ಬಸವಣ್ಣ ಏನು ಪ್ರತಿರೋಧ ಮಾಡ್ತಾನೆ, ಏನು ಅಲ್ಲಿ ವಿರೋಧ ಮಾಡ್ತಾನಂದ್ರೆ, ನನ್ನಕ್ಕಿಂತ ಹುಟ್ಟಿದವಳು ಮೊದಲು ನನ್ನ ಅಕ್ಕ ನಾಗಮ್ಮ, ಆಕಿಗೆ ಮೊದಲ ಉಪನಯನ ಮಾಡ್ರಿ, ಆಕಿಗೆ ಜನಿವಾರ ಹಾಕ್ರಿ, ಆಮೇಲೆ ನನಗೆ ಹಾಕ್ರಿ ಅಂದ. ಅವ್ರಂತಾರೆ ಹೆಣ್ಮಕ್ಳಿಗೆ ಮಾಡುವ ಸಂಪ್ರದಾಯದೆಲ್ಲ ಗಂಡ್ಮಕ್ಳಿಗೆ ಮಾಡ್ಬೇಕಾಗ್ಯದ ಅಂದ್ರೆ ಅವರು ಆ ಸಮಾಜದೆಲ್ಲ ದೊಡ್ಡ ದೊಡ್ಡ ಬ್ರಾಹ್ಮಣ್ಸ್ ಮಂದೆಲ್ಲ ಹೆಣ್ಮಗಳು ಇಲ್ಲ, ಹೆಣ್ಮಗಳ ಶೂದ್ರ ಅಂತ್ರಿ ಅಂದ ಬಳಕ, ಹೆಣ್ಮಗಳು ಕೆಟ್ಟವಳು ಅಂದ ಬಳಕ, ಆಕಿನಲ್ಲೂ ಆತ್ಮ ಒಂದೇ, ನನ್ನಲ್ಲಿರುವ ಆತ್ಮ ಒಂದೇ. ನೋಡಿದಡೆ ಸ್ತ್ರೀಯ, ನೋಡಿದಡೆ ಪುರುಷ, ಒಳಗಿರುವ ಆತ್ಮ ಅದು ಹೆಣ್ಣು ಅಲ್ಲ ಗಂಡಲ್ಲ, ಆಕೆಗೆ ಬ್ಯಾಡ ಆದದ್ದು ನನಗೂ ಬ್ಯಾಡ ಅಂದ ಬಸವಣ್ಣ ಬಾಲಕನಾಗಿದ್ದಾಗ ವಿರೋಧ ಮಾಡಿಬಿಟ್ಟ. ಯಾವಾಗ ನನ್ನ ಹಕ್ಕಿಗೆ ಇಲ್ಲ ಅಂತಿ ಅಂದ ಬಳಕ ನನಗೂ ಅದು ಬೇಡ, ಆಕೆಗೆ ಮಾಡಿದರೆ ನನಗೆ ಮಾಡ್ರಿ. ಹೆಣ್ಮಕ್ಳು ಮಾಡುವ ಸಂಪ್ರದಾಯ ಇರಲಿಲ್ಲ. ಎಷ್ಟೇ ವಿರೋಧ ಮಾಡಿದರೂ ತಾಯಿ ಬಂದು ನಮಸ್ಕಾರ ಮಾಡಿದರೂ ಕೇಳಲಿಲ್ಲ, ತಂದೆ ಬಂದು ನಮಸ್ಕಾರ ಮಾಡಿದರೂ ಕೇಳಿಲ್ಲ. ಇದು ಒಂದು ಬಿಟ್ಟು ಹೇಳ್ರಿ ಅಂತಾನ. ನನಗೆ ಗುರುವ ದೀಕ್ಷಾ ಮಾಡ್ಯಾನ, ಗಂಡ ಒಬ್ಬ ಆದಮೇಲೆ ಎರಡನೇ ಗಂಡನ ಮಾಡ್ಕೊಳ್ಳಂಗಿಲ್ಲ ಅಂದ್ಬಿಟ್ಟು. ಗಂಡನೊಬ್ಬ ಪತಿರೊತೆಗೆ ಮತ್ತೊಂದು ಗಂಡನ ಆಗಕ್ಕೆ ಎಲ್ಲಿ ಬರ್ತದೆ? ಮತ್ತೊಂದು ಆಗಕ್ಕೆ ಬರಂಗಿಲ್ಲ. ಒಬ್ಬನೇ ಗಂಡ ನನಗೆ ಗುರು ದೀಕ್ಷಾ ಮಾಡ್ಯಾನ ಅಂದ ಬಳಿಕ, ಅವನೇ ನನಗೆ ಗಂಡ ಆಗ್ಯಾನ ಅಂದ ಬಳಿಕ ಮತ್ತೊಬ್ಬನ ನಾ ಮಾಡಿಕೊಂಡ್ರೆ ಹುಡುಕಿ ಆಗ್ತದ, ಧರ್ಮ ದ್ರೋಹ ಆಗ್ತದ, ನಾನು ಮಾಡಿಕೊಳ್ಳಂಗ್ಲಂತ ಬಸವಣ್ಣ ವಿರೋಧ ಮಾಡಿದ ಬಾಲಕನಾಗಿದ್ದಾಗ. ಅವಾಗ ಬಹಿಷ್ಕಾರ ಹಾಕ್ತಾರ. ಮಾದರಸನಿಗೆ ಬಹಿಷ್ಕಾರ ಹಾಕಿದ್ರೆ ಇದೀ ಸಮಾಜ, ನಿನ್ನ ಮಗನಿಗೆ ಬುದ್ಧಿ ಹೇಳಿದ್ರೆ ಸಾಮರ್ಥ್ಯ ಇಲ್ಲ ಅಂದ್ರೆ ಅದಕ್ಕೆ ನಮ್ಮ ಸಮಾಜದಿಂದ ನೀವು ಹೊರಗಿಡ್ತೀವಂತ ತಾಯಿ ತಂದೆಗೆ ಬಹಿಷ್ಕಾರ ಹಾಕಿದ್ರು. ಬಾಗೇವಾಡಿ ಒಳಗೆಲ್ಲ ಶೈವ ಬ್ರಾಹ್ಮಣರು ಬಹಿಷ್ಕಾರ ಹಾಕಿದ್ರು. ಮಹಾರಾಜ ಕೈ ಮುಗಿದ, ಮಗ ನಿಲ್ಲಲಿಲ್ಲ, ನಿನ್ನ ಮನೆಯೊಳಗೆ ನಾ ಇರುವುದಿಲ್ಲಂತಾನ. ಆತ ಹೊರಟ ನಿಂತ, ನಾ ಹೋಗ್ತೀನಿ, ಎಲ್ಲಿಗೆ ಹೋಗ್ತೀನಿ, ನನ್ನ ಗುರು ಎಲ್ಲದನ ಅಲ್ಲಿಗೆ ಹೋಗ್ತೀನಿ ಅಂತಾನ. ಅಕ್ಕ ನಾಗಲಾಂಬಿಕೆ ನನ್ನ ಒಡ ಹುಟ್ಟಿದ ತಮ್ಮ, ಪ್ರೀತಿಯಿಂದ ದೇವನ ಮೇಲೆ ಹರಿಕೆಯನ್ನು ಹೊತ್ತಿ ಹಿಡ್ದಂಥ ನನ್ನ ತಮ್ಮ, ನಮ್ಮ ತಾಯಿ ಹಿಡ್ದಂಥ ನನ್ನ ತಮ್ಮ ಅಂದ್ರೆ ನನಗೆ ಪ್ರೇಮ ಪ್ರಾಣ, ಅವನು ಬಿಟ್ಟು ನಾ ಇರಂಗಲಂತ. ಅಕ್ಕ ತಯಾರಲ್ದು, ತಮ್ಮನು ಕೂಡ ನಾನು ಹೋಗ್ತೀನಿ, ನಾವು ಇಲ್ಲ ಇರಂಗಲ ಮನೆಯಾಗಂತಾರೆ. ಇಬ್ಬರು ತಯಾರಾಗ್ಯಾರ. ಇದು ಅಲ್ಲ ವಿರೋಧ ಮಾಡಿದ. ಎಂಥ 12ನೇ ಶತಮಾನದಲ್ಲಿ ವೇದಕಾಲ, ಅವಾಗ ಭಯಾನಕ ಕಾಲ. ಬಹಿಷ್ಕಾರ ಹಾಕಿದರು ಎಲ್ಲ ಸಮಾಜ ಬ್ರಾಹ್ಮಣರು. ಅವ್ರ ತಾಯಿ ತಂದೆಗೆ ಮಗ ಕೇಳಲಿಲ್ಲ. ಲಿಂಗ ಮಧ್ಯೆ ಜಗತ್ಸರ್ವಂ ಏಕೋ ದೇವ ಸರ್ವ ಭೂತಾಂತರಾತ್ಮ ಭೂತೇಶು. ಜಗತ್ತಿನಲ್ಲಿರುವಂಥ ಒಂದೇ ದೇವ, ಆ ಲಿಂಗದೊಳಗೆ ಇಡೀ ವಿಶ್ವಕ್ಕೆ ತುಂಬಿಕೊಂಡದ. ಏನು ಹೇಳ್ತಾನ? ಜಗದಗಲ ಜಗದಗಲ ಮುಗಿಲಗಲ ಹೇಳ್ತಾನೆ ಬಸವಣ್ಣ. ಬಾಲಕನಾಗಿದ್ದಾಗ ಹೇಳ್ತಾನೆ, ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪರಮಾತ್ಮ ಹೆಂಗದನ್ನುವುದನ್ನು
ಎಲ್ಲರಿಗೆ ಹೇಳ್ತಾ ಇದ್ದಾನೆ, ಬಾಲಕನಾದ ಬಸವಣ್ಣ ಹೆಂಗೆ ಕಾಣ್ತಾನ್ರಿ ಮಾ? ಚಪ್ಪಳಿ ತಟ್ರು ಅಂತ. ಇನ್ನು ನಾಳೆಗೆ ಲಗ್ನ ಆಗ್ತದ ಅಂತ.